ನಾವು ಇವತ್ತು ಶಿವಮೊಗ್ಗ ದೊಡ್ಡಪೇಟೆ ಪೊಲೀಸ್ ಠಾಣೆಯಲ್ಲಿ ಮೊನ್ನೆ ಬುಧವಾರ ದಿವಸ ಶಿವಮೊಗ್ಗ ನಗರದ ಶರಾವತಿ ನಗರದಲ್ಲಿರುವಂತಹ ಆದಿಚುಂಚನಗಿರಿ ಕಾಲೇಜಿನಲ್ಲಿ CET ಎಂಟ್ರೆನ್ಸ್ ಎಕ್ಸಾಮ್ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನು ಪ್ರವೇಶ ಮಾಡುವಂತಹ ಸಂದರ್ಭದಲ್ಲಿ ಅವರನ್ನು ತಪಾಸಣೆ ಮಾಡುವ ನೆಪದಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳ ಜನಿವಾರವನ್ನು ಕತ್ತರಿಸಿ ಕಸದ ಬುಟ್ಟಿಗೆ ಹಾಕಿರುವ ಸಂದರ್ಭದಲ್ಲಿ ಈ ಅಕ್ಷಮ್ಯ ಅಪರಾಧವನ್ನು ಮಾಡಿರುವಂತಹ ವ್ಯಕ್ತಿಗಳ ಮೇಲೆ ಸೂಕ್ತ ಕಾನೂನಿನ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಲು ನಾವೆಲ್ಲರೂ ಬಂದಿದ್ದೀವಿ. ನಾವೀಗ BNS ಸೆಕ್ಷನ್ ಭಾರತೀಯ ನ್ಯಾಯ ಸಂಹಿತಾ ಸೆಕ್ಷನ್ 115/2, ಸೆಕ್ಷನ್ 298, ಸೆಕ್ಷನ್ 299, ಸೆಕ್ಷನ್ 352, ಸೆಕ್ಷನ್ 551/2 ಅಡಿಯಲ್ಲಿ ಯಾರು ಈ ಒಂದು ಕೃತ್ಯದಲ್ಲಿ ಭಾಗವಹಿಸಿದ್ದಾರೆ ಪ್ರತ್ಯಕ್ಷವಾಗಿ ಮತ್ತು ಅದಕ್ಕೆ ಪರೋಕ್ಷವಾಗಿ ಯಾರು ಅದಕ್ಕೆ ಪ್ರೇರಣೆಯನ್ನು ಕೊಟ್ಟಿದ್ದಾರೆ ಆ ಎಲ್ಲ ವ್ಯಕ್ತಿಗಳ ಮೇಲೆ ಕಾನೂನಿನ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಈ ಮೂಲಕ ನಾವು ದೂರನ್ನು ದಾಖಲಿಸಿದ್ದೀವಿ. ಇದಕ್ಕೆ ಠಾಣೆಯ ಪ್ರಮುಖರು ತಕ್ಷಣದಲ್ಲಿ ನಾವು ಕ್ರಮವನ್ನು ಕೈಗೊಳ್ತೀವಿ, ಮುಂದಿನ ಕ್ರಮಗಳನ್ನು ನಿಮ್ಮ ಗಮನಕ್ಕೆ ತರ್ತೀವಿ ಅಂತ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದು ಒಟ್ಟಾರೆ ಈ ಒಂದು ಕೃತ್ಯ ಏನಿದೆ ನಮ್ಮ ಬ್ರಾಹ್ಮಣ ಸಮಾಜದ ಮೇಲೆ ಬಹಳ ದೊಡ್ಡದಾಗಿರುವಂತಹ ಒಂದು ದೌರ್ಜನ್ಯ ಅಂತ ಹೇಳ್ತೀವಿ. ಬ್ರಿಟಿಷರ ಕಾಲದಲ್ಲಿ ಈ ರೀತಿ ಯಾವುದೇ ಕೃತ್ಯಗಳು ನಡೆದಿರಲಿಲ್ಲ. ಸ್ವತಂತ್ರ ಭಾರತದಲ್ಲಿ ಇವತ್ತು ಈ ರೀತಿಯ ಕೃತ್ಯಗಳು ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ನಡೀತಾ ಇದೆ. ಪಕ್ಕದ ತಮಿಳುನಾಡಲ್ಲಿ ದ್ರಾವಿಡ ಮುನ್ನೇತ್ರ ಕಳಗದ ಕಾರ್ಯಕರ್ತರು ಜನಿವಾರವನ್ನು ಕತ್ತರಿಸಿದರೆ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಸರ್ಕಾರದ ನೌಕರರ ಮೂಲಕ ಜನಿವಾರವನ್ನು ಕತ್ತರಿಸುವಂತ ಕೆಲಸ ಮಾಡ್ತಿದ್ದಾರೆ. ಇದು ನಮ್ಮ ಬ್ರಾಹ್ಮಣ ಸಮಾಜದ ಮೇಲೆ, ನಮ್ಮ ಸಂಸ್ಕೃತಿಯ ಮೇಲೆ ಬಹಳ ದೊಡ್ಡದಾಗಿರುವಂತಹ ಘನಘೋರವಾಗಿರುವಂತಹ ದೌರ್ಜನ್ಯವನ್ನು ಮಾಡಿದ್ದಾರೆ. ಸಾಂಸ್ಕೃತಿಕವಾಗಿ ನಮಗೆ ಯಜ್ಞೋಪವೀತ ಅತ್ಯಂತ ಶ್ರೇಷ್ಠವಾಗಿರೋದು. ಹುಟ್ಟಿದ ತಕ್ಷಣ ಅವನ ಬ್ರಾಹ್ಮಣ ಅಂತ ಕರೆಯೋದಿಲ್ಲ. ಯಾವಾಗ ಅವನಿಗೆ ಉಪನಯನ ಆಗ್ತದೆ, ಬ್ರಹ್ಮೋಪದೇಶ ಆಗ್ತದೆ, ಅವಾಗ ಅವನಿಗೆ ಯಜ್ಞೋಪವೀತ ಧಾರಣೆಯನ್ನು ಮಾಡ್ತಾನೆ. ಅವಾಗ ಅವನಿಗೆ ದ್ವಿಜ ಅಂತ 2ನೇ ಜನ್ಮ ಆಗುತ್ತೆ. ಹಾಗಾಗಿ ನಂತರದಲ್ಲಿ ವೈವಾಹಿಕ ಸಂದರ್ಭದಲ್ಲಿ ಗೃಹಸ್ಥಾಶ್ರಮಕ್ಕೆ ಹೋದಂತಹ ಸಂದರ್ಭದಲ್ಲಿ ಮತ್ತೊಮ್ಮೆ ಜನಿವಾರವನ್ನು ಧರಿಸ್ತಾನೆ. ಈ 2 ಜನಿವಾರಗಳು ಕೊನೆಯ ಉಸಿರಿನ ಇರುವವರೆಗೂ ಸಹ ಧರಿಸಬೇಕು. ಯಾವುದೇ ಕಾರಣಕ್ಕೂ ಜನಿವಾರವನ್ನು ತೆಗೆಯೋಕೆ ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಧರ್ಮದಲ್ಲಿ ಇದಿಲ್ಲ, ಅವಕಾಶ ಇಲ್ಲ. ಹಾಗಾಗಿ ಸರ್ಕಾರ ಬಲವಂತವಾಗಿ ಕತ್ತರಿಸುವಂಥದ್ದು ನಮ್ಮ ಧಾರ್ಮಿಕ ನಂಬಿಕೆಗಳ ಮೇಲೆ ಬಹಳ ದೊಡ್ಡದಾಗಿರುವಂತಹ ದೌರ್ಜನ್ಯ ನಡೆದಿದೆ, ಅನ್ಯಾಯ ನಡೆದಿದೆ. ಹಾಗಾಗಿ ಈ ಕೃತ್ಯದಲ್ಲಿ ಇದು ಕೇವಲ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾತ್ರ ನಡೆದಿಲ್ಲ, ಬೀದರ್ ಜಿಲ್ಲೆಯಲ್ಲೂ ಸಹ ವಿದ್ಯಾರ್ಥಿ ಪ್ರೊಟೆಸ್ಟ್ ಮಾಡಿ ಪರೀಕ್ಷೆಯಿಂದ ಹೊರಗಡೆ ಹೋಗಿದ್ದಾನೆ. ಶಿವಮೊಗ್ಗ ನಗರದಲ್ಲಿ ಪ್ರೊಟೆಸ್ಟ್ ಮಾಡಿದವರಿಗೆ ಬಿಟ್ಟಿದ್ದಾರೆ. ಹಾಗಾಗಿ ಪ್ರೊಟೆಸ್ಟ್ ಮಾಡಿದರೆ ಮಾತ್ರ ಈ ಸಮಾಜದಲ್ಲಿ ಈ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತೆ. ಹಾಗಾಗಿ ನಾವೆಲ್ಲರೂ ಸಹ ಬಹಳ ದೊಡ್ಡ ರೀತಿಯಲ್ಲಿ ಬರೋ ದಿವಸಗಳ ಹೋರಾಟವನ್ನು ಯೋಚನೆ ಮಾಡ್ತಾ ಇದ್ವಿ. ಪ್ರಾರಂಭಿಕ ಹಂತವಾಗಿ ಈಗ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ವಿ. ನಂತರ ಅದನ್ನು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ದೊಡ್ಡದಾಗಿರುವಂತಹ ಒಂದು ಹೋರಾಟವನ್ನು ತೆಗೆದುಕೊಳ್ಬೇಕು ಅಂತ ಯೋಚನೆ ಮಾಡಿ ತಪ್ಪಿತಸ್ಥರನ್ನ ತಕ್ಷಣ ಬಂಧಿಸಬೇಕು. BNS ಆಕ್ಟ್ ಒಳಗೆ ಬಹಳ ಇದು ಸಿವಿಯರ್ ಪನಿಷ್ಮೆಂಟ್ ಇದೆ. ಈ ರೀತಿ ಧಾರ್ಮಿಕ ನಂಬಿಕೆಗಳಿಗೆ ಈ ತರ ದೌರ್ಜನ್ಯಗಳು ನಡೆದಂತಹ ಸಂದರ್ಭದಲ್ಲಿ ಈ ಎಲ್ಲಾ ಸೆಕ್ಷನ್ಗಳು ಕನಿಷ್ಠ 3 ವರ್ಷ ಜೈಲು ಶಿಕ್ಷೆಯ ಒಂದು ಪ್ರಾವಿಷನ್ ಇರೋದ್ರಿಂದ ಆ ಅಡಿಯಲ್ಲಿ ಇವರನ್ನೆಲ್ಲರನ್ನು ಬಂಧಿಸಬೇಕು, ತೀವ್ರವಾಗಿ ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಳ್ತಾರೆ. ಈ ಸರ್ಕಾರ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ಒಂದು ಮೆಸೇಜ್ ಮೇಲೆ ಸೋಮೋಟೋ ಕ್ರಮವನ್ನು ಕೈಗೊಂಡು ಅರೆಸ್ಟ್ ಮಾಡ್ತಾ ಇದೆ. ಆದರೆ ಇವತ್ತು ನಮ್ಮ ಧಾರ್ಮಿಕ ನಂಬಿಕೆ ಮೇಲೆ ಇಷ್ಟು ದೊಡ್ಡದಾಗಿರುವಂತಹ ದೌರ್ಜನ್ಯ ನಡೆದಂತಹ ಸಂದರ್ಭ ಈಗಾಗಲೇ 3 ದಿವಸ ಆಗಿದೆ. ಯಾರ ಮೇಲೂ ಸಹ ಇಲ್ಲಿವರೆಗೆ ಕ್ರಮವನ್ನು ಕೈಗೊಂಡಿಲ್ಲ. ಹಾಗಾಗಿ ಸರ್ಕಾರ ಶೀಘ್ರವಾಗಿ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಮತ್ತೆ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಕೇವಲ ಒಂದು ಧರ್ಮ ಜಾತಿ ಇಡೀ ಧರ್ಮದ ಸಂಸ್ಕೃತಿಯ ಮೇಲೆ ಧರಿಸ್ತಾರೆ. ಧರ್ಮದ ಇಡೀ ಧರ್ಮದ ನಂಬಿಕೆಗಳು ಬಹಳ ಜಾತಿಗಳಲ್ಲಿ ಇದೆ. ಮೊನ್ನೆ ಕಾಶಿದಾರ, ಶಿವದಾರ ಎಲ್ಲವನ್ನೂ ಕಟ್ ಮಾಡಿದ್ದಾರೆ. ದೈವಜ್ಞರು ಬರ್ತಾರೆ, ಬೇರೆ ಬೇರೆ ತುಂಬಾ ಬ್ರಾಹ್ಮಣ ಎಲ್ಲರೂ ಜನವರಗಳನ್ನು ತಳಿಸ್ತಾರೆ. ಇದು ಧಾರ್ಮಿಕ ನಂಬಿಕೆ. ಎರಡು ತೋಳಿ acknowledgement. 551/1 ಅಡಿಯಲ್ಲಿ ನಾವು ಕ್ರಮ ಕೈಗೊಳ್ಳಬೇಕು ಅಂತ ನಮ್ಮಲ್ಲಿ ಕೋರಿಕೆ ಸಲ್ಲಿಸಿದ್ದೇವೆ. ಆಮೇಲೆ ಏನಾಗ್ತದೆ